ನಮ್ಮ ಮೇಲಿರೋ ದ್ವೇಷಕ್ಕೆ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಪ್ರಯತ್ನ ಪಟ್ಟ. ನಿಲ್ಸೆ. ಏನಾಯ್ತು? ಮೈಗ್ ಸ್ನಾನ ಮಾಡ್ಕೊಂಡು ತಲೆಗ್ ಒದ್ದೆ ಬಟ್ಟೆ ಕಟ್ಕೊಂಡು ಮಾತ್ರಕ್ಕೆ ನೀನು ದೇವ್ರಿಗೆ ದೀಪ ಹಚ್ಚೋ ಅರ್ಹತೆ ಬರಲ್ವೇ? ಯಾಕೆ ಹಾಗೆ ಹೇಳ್ತಿದ್ದೀರಾ? ನಾನ್ ಹೇಳೋ ಮಾತಲ್ವೇ ಇಡೀ ಊರೇ ಚರ್ಚೆ ಮಾಡ್ತಿದೆ. ಏನಾಯ್ತತ್ಗೆ? ಚೆನ್ನಾಗಿ ಹಾಡ್ ಹೇಳ್ಕೊಂಡು ಪೂಜೆ ಮಾಡ್ತಾ ಇದ್ದವಳ ಮೇಲೆ ಸಿಡುಕ್ತಿದ್ದೀರಲ್ಲ. ಸಿಡಕ್ದೆ ಇನ್ನೇನ್ ಮಾಡ್ಲಿ ಪಾರ್ವತಿ? ಇಂಥವಳು ನಮ್ಮನೇಲಿ ದೀಪ ಹೇಗ್ ಹಚ್ಚುತ್ತಾಳೆ? ಪದ್ಮ, ಸಾಕು ಪದ್ಮ. ನನಗೇನು ಆಗಿಲ್ಲ ಅತ್ಗೆ. ಆಗಿರೋದು ನಿಮ್ಮ ಅಮೇರಿಕಾ ಮಗಳಿಗೆ. ಪರಪುರುಷನ್ ಜೊತೆ ಮಲ್ಕೊಂಡು ಮೈಲ್ಗೆ ಆಗಿದಾಳಲ್ಲ. ಪದ್ಮ ಅತ್ತೆ, ಏನೇ ಕಿರ್ಚ್ಕೋತಿದ್ಯಾ? ನಿನ್ ಗಂಡ ಬಂದು ನನಗ್ ಬೈತಾನೆ ಅಂತನಾ, ಇಲ್ಲ ನನ್ ಗಂಡ ಬಂದು ನಿನ್ನ ಹೊಗಳ್ತಾನೆ ಅಂತನಾ? ಅಲ್ಲಿ ಏನು ನಡೆದಿಲ್ಲ, ನನಗ್ ಯಾರು ಏನು ಮಾಡಿಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಯಾರು ನೋಡಿದಾರ ಅದನ್ನ? ಹಾ, ನಾವೆಲ್ಲ ಬಂದು ನೋಡೋ ಹೊತ್ತಿಗೆ ನೀನ್ ಕೂದ್ಲು ಕೆದ್ರಕೊಂಡು ಹೊರಗಡೆ ಬರ್ಲಿಲ್ಲ. ಒಂದೆರಡು ಬಾರ್ಸಿದ್ರೆ ಸತ್ಯ ಕಕ್ತಾ ಇದ್ದೆ. ಗೊತ್ತಿಲ್ದೆ ನೀವೇನು ಮಾತಾಡ್ಬೇಡಿ. ನಾಚಿಕೆ ಇಲ್ದೆ ಕೋಪ ಮಾಡ್ಕೋತಾ ಇದೆಯಲ್ಲೇ. ಸಾಕು ಪದ್ಮ. ನಿನ್ ಏನ್ ತೋಚುತ್ತೋ ಅದನ್ನೇ ಮಾತಾಡ್ಬಿಡ್ತೀಯಾ? ಯಾವ ತಪ್ಪು ನಡೆದಿಲ್ಲ ಅಂದ್ಮೇಲೆ ಅದು ನಡೆದಿದೆ ಅಂತ ಊಹೆ ಮಾಡ್ಕೊಂಡು ಯಾಕೇನೇನು ಹೇಳ್ತೀಯ ನೀನು? ಅಲ್ಲಿಗೆ ಹೋಗಿದ್ದೆ ತಪ್ಪು. ಏನಕ್ ಹೋಗಿದ್ದೆ ಅಂತ ಕೇಳಿದ್ರೆ ಆದ್ಯ ಸರಿಯಾದ ಉತ್ತರನ ಕೊಡ್ಲಿಲ್ಲ. ಅದಕ್ಕೆ ಆವಾಗ್ಲೇ ಶುರುವಾಗಿದ್ದು ಈ ರಾಧ. ಅಲ್ಲ, ನಮ್ಮನೆ ಹೆಣ್ಮಕ್ಳು ಶೀಲದ ಬಗ್ಗೆ ನಾವೇ ಮಾತಾಡೋದು ಸರಿನಾ? ನೀವು ಮನೇಲಿ ಅಡಿಗೆ ಮಾಡ್ತಾ ಇದ್ರಿ, ಪಾರ್ವತಿ ಮನೇಲಿ ಬಟ್ಟೆ ಒಗಿತಾ ಇದ್ದಿದ್ರಿಂದ ನಿಮಗೆ ವಿಚಾರ ಗೊತ್ತಿಲ್ವೇನೋ? ಒಂದು ಸಲ ಬೀದಿಗೆ ಹೋಗಿ ಕಿವಿನ ಅರಳಿಸ್ಕೊಂಡು ಕೇಳಿಸ್ಕೊಳ್ಳಿ, ಮರ್ಯಾದೆ ಹೋಗೋ ತರ ಹೇಗ್ ಮಾತಾಡ್ತಿದ್ದಾರೆ ಅನ್ನೋದನ್ನ. ವೆಂಕಟರಾಮಣ್ಣಂಗೆ ನೀವು ಕೂಡ ಮೋಸ ಮಾಡಿದಿರ. ನಾನ್ ಹೇಳೋದೇ ಅರ್ಥ ಆಗ್ತಾ ಇಲ್ಲ ನಿನ್ಗೆ. ಪದ್ಮನ್ ಮಗನ್ ಹೆಂಡತಿ ಸೀರೆ ಸಡ್ಲ ಆಗಿತ್ತಂತೆ, ಬಳೆಗಳು ಒಡೆದು ಹೋಗಿದ್ವಂತೆ, ಕೂದ್ಲು ಕೆದ್ರಕೊಂಡಿತ್ತಂತೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ನನ್ ಮರ್ಯಾದೆ ಏನಾಗ್ಬೇಕು? ಅವ್ರ ಬಾಯಿನ ಹೇಗ್ ಮುಚ್ಚಿಸ್ಬೇಕು? ಯಾರು ಪದ್ಮ ಅವರು? ಬರೋದಕ್ಕೆ ಹೇಳು, ನಾನು ಬಾರಿಸಿ ಕಳಿಸ್ತೀನಿ. ನೀವು ಸುಮ್ನಿರ್ಲಿಲ್ಲ ಅಂದ್ರೆ ನಿಮ್ಗೆ ಹೊಡೆಯೋ ತರ ಇದೆ ಅತ್ಗೆ. ಹೆಣ್ಮೇಲ್ ಕೈ ಮಾಡಿದ್ರು ಅನ್ನೋ ಆಪಾದನೆ ಅವನಿಗೆ ಯಾಕೆ? ದಯವಿಟ್ಟು ಸ್ವಲ್ಪ ಮಾತಾಡೋದು ನಿಲ್ಲಿಸ್ತೀಯ ಪದ್ಮ?